ಶಹಪುರ ನಗರಿಯ ಹಾಗೂ ಸುತ್ತಮುತ್ತಲಿನ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂಥ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಶರಣ ಸದ್ಭಕ್ತ ಬಳಗವೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಯುವ ಬಳಗವೇ, ಮಾಧ್ಯಮದ ಬಂಧುಗಳೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣಾರ್ಥಿಗಳು. ವ್ಯಕ್ತಿಯಲ್ಲಿ ಘನತೆಯನ್ನು, ಸಮಾಜದಲ್ಲಿ ಸ್ವಾಸ್ಥ್ಯತೆಯನ್ನು, ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಮೂಡಿಸುವ ಸಲುವಾಗಿ ವಿಶ್ವಧರ್ಮದ ಪ್ರವಚನವನ್ನು ನಾವೆಲ್ಲ ನಿತ್ಯವೂ ಕೂಡ ಅತ್ಯಂತ ವಿಶ್ವಾಸದಿಂದ ಕೇಳ್ತಾ ಇದ್ದೇವೆ. ಸೃಷ್ಟಿ ಮಾನವನಿಗೆ ಕೊಟ್ಟಿರುವಂಥ ಬಹಳ ಕಿಮ್ಮತ್ತಿನ 5 ಸಂಪತ್ತುಗಳ ಬಗ್ಗೆ ನಾವೆಲ್ಲ ಚಿಂತನವನ್ನು ಮಾಡ್ತಾ ಇದ್ದೇವೆ. ಸೃಷ್ಟಿಕರ್ತನ ಬಹಳ ದೊಡ್ಡ ಕೊಡುಗೆ ಅದು. ತಾವೆಲ್ಲ ಕೇಳ್ತಾ ಇದ್ದೀರಿ, ಲೈಫ್ ಈಸ್ ಎ ಗಿಫ್ಟ್. ಅದೊಂದು ಕೊಡುಗೆ, ಅದೊಂದು ಕಾಣಿಕೆ, ಅದೊಂದು ಅವಕಾಶ. ಆಂಗ್ಲ ಕವಿ ಹೇಳ್ತಾನೆ, ಅಸೆಪ್ಟ್ ಇಟ್, ಅದನ್ನು ಒಪ್ಕೋ, ಅದನ್ನು ಗೌರವಿಸು, ಅದನ್ನು ಆರಾಧಿಸು. ನಿನಗೆ ಜೀವನವನ್ನು ಕೊಟ್ಟಿರೋದೇ ಅದನ್ನು ಗೌರವಿಸುವ ಸಲುವಾಗಿ. DVG ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಹೊರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಎಷ್ಟು ಚಲೋ ಮಾತುಗಳು. ಈ ಬೆಲೆಬಾಳುವ ಜೀವನ ನಮಗೇನು ಸಿಕ್ಕಿದೆ, ಇದನ್ನು ಮೊದಲು ಗೌರವಿಸೋದನ್ನು ಕಲಿಯಬೇಕು. ಅದಕ್ಕೆ ಸೆಲ್ಫ್ ಲವ್ ಅಂತ ಕರೀತಾರೆ. ತನ್ನನ್ನು ತಾನು ಪ್ರೀತಿ ಮಾಡಿಕೊಳ್ಳುವುದು, ತನ್ನನ್ನು ತಾನು ಗೌರವಿಸಿಕೊಳ್ಳೋದು. ಯಾವ ವ್ಯಕ್ತಿ ಈ ಜಗತ್ತಿನಲ್ಲಿ ತನ್ನ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ತಾನೋ, ತನ್ನನ್ನು ತಾನು ಗೌರವಿಸಿಕೊಳ್ತಾನೋ, ಅವನು ಪ್ರತಿಯೊಬ್ಬರನ್ನು ಗೌರವಿಸುತ್ತಾನೆ. ತನ್ನ ಬಗ್ಗೆನೇ ತನಗರಿವಿಲ್ಲ ಅನ್ನುವಂಥ ಅಜ್ಞಾನಿಗೆ ಇನ್ನೊಬ್ಬರ ಬಗ್ಗೆ ಎಂದೂ ಕೂಡ ಜೀವನದೊಳಗೆ ಗೊತ್ತಾಗಲಿಕ್ಕೆ ಸಾಧ್ಯವೇ ಇಲ್ಲ. ತನ್ನನ್ನು ತಾನು ಮೊದಲು ಚೆನ್ನಾಗಿ ತಿಳ್ಕೋಬೇಕು. ತನ್ನ ಬದುಕಿನ ಮೌಲ್ಯಗಳನ್ನು ತಾನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ನಾವು ಹೇಳೋದಿಲ್ಲ, ನಮ್ಮ 12ನೇ ಶತಮಾನದ ಮಹಾನುಭಾವರಾಗಿರುವಂಥ ಅನುಭವ ಮಂಟಪದ ನಮ್ಮ ಶರಣರು ಅಪ್ಪಣೆಯನ್ನು ಕೊಡ್ತಾರ್ರಿ. ಎಂತೆಂಥ ಮಹಾನುಭಾವರು! ನಿಜ ಸುಖಿ ಅನಿಸಿಕೊಂಡಿರುವಂಥ ಹಡಪದ ಅಪ್ಪಣ್ಣನವರು ನಿಜ ಸುಖಿ ಅನ್ನುವಂಥ ಬಿರುದನ್ನು ಕೊಟ್ಟವರು ಅಲ್ಲಮ ಪ್ರಭುಗಳು. ಯಾರಿಗೆ? ಅಪ್ಪಣ್ಣನವರಿಗೆ. ಎಷ್ಟು ಚಲೋ ಪ್ರಶಸ್ತಿ ಅದು. ನಿಜ ಸುಖಿಗಳಾಗಬೇಕು ಜೀವನದೊಳಗೆ. ಆ ದಾರಿಯೇ ಅದು ಕಲ್ಯಾಣದ ದಾರಿ, ಅದು ಬಸವ ಮಾರ್ಗ, ಅದು ಶರಣ ಮಾರ್ಗ. ನಿಜ ಸುಖಿ ಅನಿಸಿಕೊಂಡಿರುವಂಥ ಅಪ್ಪಣ್ಣ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ, ಬಹಳ ಅದ್ಭುತ ಜ್ಞಾನಿಯಾಗಿ, ಆಯುರ್ವೇದದ ವೇದಶಾಸ್ತ್ರವನ್ನು ಬಲ್ಲವನಾಗಿ, ಸಾಮಾನ್ಯ ಹಡಪಿಗನಾಗಿ ಕಾಯಕ ಮಾಡಿರುವಂತಹ ವ್ಯಕ್ತಿ ಕಲ್ಯಾಣದ ಪ್ರಧಾನಮಂತ್ರಿಗಳಾಗಿರುವಂಥ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ರು ಅಂದರೆ ಸಾಮಾನ್ಯ ಏನು? ಅವರ ಅಸಾಮಾನ್ಯವಾಗಿರುವಂಥ ವ್ಯಕ್ತಿತ್ವಕ್ಕೆ ಸಿಕ್ಕ ಅವಕಾಶ ಅದು.
ನಿಜ ಸುಖಿ. ಎಷ್ಟು ಅರ್ಥಪೂರ್ಣವಾದ ಗೌರವದ ಪ್ರಶಸ್ತಿ ಇದು. 900 ವರ್ಷ ಆಯಿತು ಕೊಟ್ಟು, ಇವತ್ತಿನವರೆಗೆ ಅದು ಮಾಸಿಲ್ಲ, ಅಳಸಿಲ್ಲ, ಮರೆಯಾಗಿ ಹೋಗಿಲ್ಲ. ಭಾಳ ಜನರಿಗೆ ಇವತ್ತಿನ ಜಗತ್ತಿನೊಳಗೆ ಪ್ರಶಸ್ತಿಗಳನ್ನು ಕೊಡ್ತಾರೆ. ಕೊಟ್ಟವ್ರಿಗೂ ನೆನಪಿರಂಗಿಲ್ಲ, ಇಸ್ಕೊಂಡವ್ರಿಗೂ ನೆನಪಿರಂಗಿಲ್ಲ. ದುಡ್ಡು ಕೊಟ್ಟರೆ ದುನಿಯಾದೊಳಗೆ ಬೇಕಾದ ಪ್ರಶಸ್ತಿಗಳು ಸಿಗ್ತಾವೆ. ಇವತ್ತು ಒಬ್ರು ಯಾರೋ ಸಾಹುಕಾರರು ಬೆಂಗಳೂರಿಗೆ ಹೋಗಿದ್ರಂತ. ಬೆಂಗಳೂರಾಗಿ ಏನೆಲ್ಲವೂ ಸಿಗ್ತದೆ. ಒಂದು ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ರು, ಇಲ್ಲಿ ಪ್ರಶಸ್ತಿಗಳು ಮಾರಲ್ಪಡುತ್ತವೆ. 5 ಲಕ್ಷ ಕೊಟ್ಟರೆ ಯಾರಿಗಾರ ಡಾಕ್ಟರೇಟ್ ಕೊಡ್ತಾರೆ. ಏನು ದೊಡ್ಡ ಕೆಲಸ ಏನು? ಏನು ತೊಗೊಂಡೇನು ಹಣಿಗೆ ಹೊಡ್ಕೊಳ್ಳೋದದ? ಬದುಕ ಹೊಲಸೆದ್ದನ ಅರ್ಥದ ಮೇಲೆ ದೊಡ್ಡ ಡಾಕ್ಟರೇಟ್. ಎಂದೂ ಕಾಯಕ ಮಾಡಿಲ್ಲ, ಅವನಿಗೆ ಕಾಯಕ ಶ್ರೀ ಕೊಡ್ತಾರೆ. ಎಂದೂ ಯಾರಿಗೂ ದಾನ ಧರ್ಮ ಪರೋಪಕಾರ ಮಾಡಿಲ್ಲ, ಕೈ ಎತ್ತಿ ಏನೂ ಕೊಟ್ಟಿಲ್ಲ, ಅವನು ದಾನಶೂರ. ನಮ್ಮ ವ್ಯವಸ್ಥೆಗಳು ಹಿಂಗದಾವು. ಬೋರ್ಡ್ ಹಾಕಿದ್ರು, ಇಲ್ಲಿ ಪ್ರಶಸ್ತಿಗಳು ಮಾರಲ್ಪಡುತ್ತವೆ. ಸಾಹುಕಾರ ನೋಡಿದ್ರು, ಯಾರ್ಯಾರೋ ಏನೇನೋ ಪ್ರಶಸ್ತಿ ತಗೋತಾರ, ನಾನೊಂದು ಯಾಕೆ ತಗೋಬಾರ್ದು? ಆ ಬೋರ್ಡ್ ಇರುವ ಅಂಗಡಿಗೆ ಹೋಗಿ, ನನಗೂ ಒಂದು ಬೇಕಲ್ರಿ, ಏನು ಬೇಕು ಹೇಳ್ರಿ ಅಂದವ. ಕೊಡ, ಇಂತಿಂಥ ರೇಟಿಗೆ ಇಂತಿಂಥ ಪ್ರಶಸ್ತಿಗಳು ಸಿಗ್ತಾವ. ಅವ ಎಂದೂ ಯಾರಿಗೂ ಏನೂ ಕೊಟ್ಟಿದ್ದಿಲ್ಲ. ನೋಡಿ, ಅವ ಒಂದಿಷ್ಟು ದುಡ್ಡು ಕೊಟ್ಟು ಒಂದು ವಿಶೇಷವಾದ ಪ್ರಶಸ್ತಿಯನ್ನು ಪಡ್ಕೊಂಡ. ಅವ ಕೊಟ್ಟ, ಅದನ್ನು ಕೈಯಾಗಿ ಹಿಡ್ಕೊಂಡು ಆ ಮೆಜೆಸ್ಟಿಕ್ ಒಳಗೆ ಬರುವಾಗ, ಆ ಗಾಂಧಿನಗರದೊಳಗೆ ಬರುವಾಗ ಅವನ ತಲೆಯೊಳಗೆ ಒಂದು ವಿಚಾರ ಬಂತಂತ. ನಾನಷ್ಟೇ ಪ್ರಶಸ್ತಿ ತಗೊಂಡೆ, ನನ್ನ ಮನೆಯೊಳಗೆ ದಿನ ನಾನು ಹತ್ಕೊಂಡು ಅಡ್ಡಾಡುವ ಚಲೋ ಕುದುರೆ ಅದ, ಕುದುರೆಗೂ ಒಂದು ಪ್ರಶಸ್ತಿ ತಗೋಬೇಕು ಅಂತ ತಿರುಗಿ ಹೋದ್ನಂತವ. ಹೋಗಿ ಸಾಹುಕಾರ ಕೇಳಿದ, ನನಗಂತೂ ಒಂದು ಪ್ರಶಸ್ತಿ ಕೊಟ್ಟಿಯಪ್ಪ, ನನ್ನ ಕುದುರೆಗೆ ಒಂದು ಪ್ರಶಸ್ತಿ ಕೊಡು ಅಂತ ಕೇಳಿದಾಗ ಆ ಪ್ರಶಸ್ತಿ ಕೊಡಾವ ಹೇಳಿದ್ನಂತ, ನಾವು ಬರೇ ಕತ್ತೆಗಳಿಗಷ್ಟೇ ಪ್ರಶಸ್ತಿಯನ್ನು ಕೊಡುತ್ತೇವೆ, ಕುದುರೆಗಳಿಗೆ ಕೊಡೋದಿಲ್ಲ. ಅರ್ಥ ಆಗ್ತದಲ್ಲ? ನಿಜ ಸುಖಿ ಅನ್ನುವಂಥ ಅದ್ಭುತವಾದ ಗೌರವದ ನುಡಿಯನ್ನ ಬಯಲು ಮೂರ್ತಿಯಾಗಿರುವಂಥ ಅಲ್ಲಮ ಪ್ರಭುದೇವರು ಹಡಪದ ಅಪ್ಪಣ್ಣನವರಿಗೆ ಕೊಟ್ಟಾರ. ಇವತ್ತಿನವರೆಗೆ ಶರಣ ಸಂಸ್ಕೃತಿಯ ಪರಂಪರೆಯಲ್ಲಿ ಆ ನುಡಿಯನ್ನು ನುಡಿದು ನಾವೆಲ್ಲ ಆನಂದ ಪಡ್ತೇವೆ, ಸಂತೋಷ ಪಡ್ತೇವೆ. ನಿಜ ಸುಖಿ. ಮತ್ತು ಸುಖದ ಬಗ್ಗೆ ಮತ್ತೆ ಹೇಳ್ತೀನಿ ನಾನು, ಮತ್ತೆ ಇನ್ನೂ ಬಹಳ ಅವಕಾಶಗಳದಾವ. ತನ್ನನ್ನು ತಾನು ತಿಳಿದು ಬಾಳುವುದೇ ಈ ಜೀವನದ ನಿಜವಾದ ಮೌಲ್ಯ. ಗೌರವಿಸು ಜೀವನವ, ಗೌರವಿಸು ಚೇತನವ. ಆರದೋ ಜಗವೆಂದು ಭೇದವೆಣಿಸದಿರು. ಈ ಜಗತ್ತಿಗೂ ನನಗೂ ಸಂಬಂಧ ಇಲ್ಲ, ಈ ಸಮಾಜಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಅಜ್ಞಾನಿಯಂತೆ ವರ್ತನೆ ಮಾಡಿ ಏನೇನೋ ಮಾಡಲಿಕ್ಕೆ ಪ್ರಯತ್ನ ಪಡಬೇಡ. ಶರೀರ ಧರ್ಮವನ್ನು ಪಡ್ಕೊಂಡು ಬಂದೀಯ, ಬೆಲೆ ಬಾಳುವ ಕಿಮ್ಮತ್ತಿನ ಜೀವನವನ್ನು ಪಡ್ಕೊಂಡು ಬಂದೀಯ, ಅರಿವಿನ ಜನ್ಮದೊಳಗೆ ನೀನು ಬಂದೀಯ. ಪಶು ಪಕ್ಷಿ ಪ್ರಾಣಿಗಳಿಗಂತೆ ವಿಶೇಷವಾದ ಜನ್ಮ ನನಗೆ ಸಿಕ್ಕದ. ವಿಚಾರ ಮಾಡು ಮಾನವ. ಅದಕ್ಕಾಗಿ ಅಪ್ಪಣ್ಣನವರು ಬಹುಶಃ ಇವತ್ತಿನ ಆಧುನಿಕ ಜಗತ್ತಿನೊಳಗೆ ಕ್ರಿಮಿನಲ್ ಅನ್ನುವಂಥ ಒಂದು ಪದವನ್ನು ನಾವೆಲ್ಲರೂ ಕೇಳ್ತೇವೆ. ಅವರನ್ನು ಅಪರಾಧಿ ಅಂತ ಕರೀತೇವೆ. ಆದರೆ ನಿಜವಾದ
ಮಾನವ ಜಗತ್ತಿನೊಳಗೆ ಅಪರಾಧಿ ಯಾರು ಅಂದ್ರೆ ಅವರೇನೋ ತಿಳಿಲಾರ್ದಕ್ಕೆ ತಪ್ಪು ಮಾಡಿ ಹಂಗೆ ಅನಿಸ್ಕೊಂಡಿರಬಹುದು. ನೀನು ನಿನ್ನ ಅರಿವನ್ನು ಮರೆತರೆ ನೀನು ಕೂಡ ಈ ಸೃಷ್ಟಿಯ ಮಾನವ ಜಗತ್ತಿನೊಳಗೆ ಒಬ್ಬ ಅಪರಾಧಿ. ನಾನು ಹೇಳೋದಿಲ್ಲ, ನಿಜಸುಖಿ ಹಡಪದ ಅಪ್ಪಣ್ಣನವರು ಹೇಳ್ತಾರೆ.